ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ. ಸಂಡೇ ನನ್ನ ತಂಗಿನೂ ಮನೇಲಿದ್ದಾಳೆ. ಏನಾದರೂ ಸ್ಪೆಷಲ್ ಆಗಿ ತಿನ್ನೋಣ ಅನ್ನಿಸ್ತು. ಅದಕ್ಕೆ ಗೋಬಿ ಮಾಡೋಣ ಅಂದ್ಕೊಂಡ್ವಿ. ಅವಳಿದ್ದವಳು ನಾನೇ ಮಾಡಿಕೊಡ್ತೀನಿ, ನನಗೆ ಹೇಳ್ಕೊಡು ಹೆಂಗೆ ಮಾಡೋದು ಅಂತ ಅಂದ್ಲು. ಅದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಫಸ್ಟ್ ಕ್ಯಾಬೇಜ್ ಎಲ್ಲ ಹೆಚ್ಕೊಂಡಿದ್ವಿ, ಬಟ್ ಅದನ್ನು ಸ್ವಲ್ಪ ದೊಡ್ಡದಾಗಿ ಹೆಚ್ಕೊಂಡಿದ್ವಲ್ಲ, ಅದಕ್ಕೆ ಮತ್ತೆ ಸಣ್ಣದಾಗಿ ಹೆಚ್ಚುತ್ತಾ ಇದ್ದಾಳೆ. ಹಾಗೆ ಇವಾಗ ನನ್ನ ಚಾನಲಲ್ಲಿ 500 ಸಬ್ಸ್ಕ್ರೈಬರ್ಸ್ ಮೇಲೆ ಇದ್ದಾರೆ. ತುಂಬ ಖುಷಿ ಆಯಿತು, ಯಾಕಂದರೆ ಇದು ಫಸ್ಟ್ ಸ್ಟೆಪ್ಪು. ಇನ್ನೊಂದು ಸ್ಟೆಪ್ ಇದೆ, ಬಟ್ ಇದು ಫಸ್ಟ್ ಸ್ಟೆಪ್ ನಾನು ರೀಚ್ ಆಗಿದ್ದೀನಲ್ಲ ಅಂತ ತುಂಬ ಖುಷಿ ಆಯಿತು. ನಿಮ್ಮ ಸಪೋರ್ಟ್ ಹೀಗೆ ಇದ್ದರೆ ನಾನು ಇನ್ನೊಂದು ನೆಕ್ಸ್ಟ್ ಸ್ಟೆಪ್ನೂ ಕೂಡ ರೀಚ್ ಆಗ್ತೀನಿ ಅಂತ ಹೇಳ್ತಾ ಇವಾಗ ಗೋಬಿ ಮಾಡೋಣ ಬನ್ನಿ. ಫಸ್ಟು ನಾವು ಕ್ಯಾಬೇಜ್ನೆಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ತೀವಲ್ಲ, ಅದನ್ನು ಒಂದು ಬೌಲ್ಗೆ, ಅಂದರೆ ಮಿಕ್ಸಿಂಗ್ ಬೌಲ್ಗೆ ಆ್ಯಡ್ ಮಾಡ್ಕೋಬೇಕು. ಅದು ಸಣ್ಣದಾಗಿಯೇ ಹೆಚ್ಚಿಟ್ಕೊಂಡಿರಬೇಕು, ಯಾಕಂದರೆ ದಪ್ಪದಾಗಾದರೆ ಅದು ನೀಟಾಗಿ ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದನ್ನ ಒಂದು ಬೌಲಿಗೆ ಆ್ಯಡ್ ಮಾಡಿಕೊಂಡು ಒಂದು 4-5 ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ನಾನು ನಮ್ಮ ಮನೇಲಿ ಖಾರ ಇರಲಿಲ್ಲ, ಅದು ಚಿಲ್ಲಿ ಪೌಡರು, ಅದಕ್ಕೆ 1 ಸ್ಪೂನು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಮೈದಾ, ಅಂದರೆ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾ ಆ್ಯಡ್ ಮಾಡಿಕೊಂಡು ಫುಡ್ ಕಲರ್ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟು ನೀರೇನು ಹಾಕಬೇಡಿ, ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಕ್ಯಾಬೇಜಲ್ಲಿ ಸ್ವಲ್ಪ ನೀರಿರುತ್ತಲ್ಲ. ಅದಕ್ಕೋಸ್ಕರ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಿಮ್ಗೇನಾದರೂ ಡ್ರೈ ಅನಿಸಿದ್ರೆ ಆವಾಗ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಕ್ಲೀನಾಗಿ ಕಲಿಸ್ಕೋಬೇಕು. ಅದು ಯಾವ ರೀತಿಯಾಗಿ ಕಲಿಸ್ಕೋಬೇಕು ಅಂದರೆ, ನಾವು ಹಿಂಗೆ ಉಂಡೆ ಕಟ್ತೀವಲ್ಲ, ಉಂಡೆ ಕಟ್ಟೋ ಹದದಲ್ಲಿ ಆಗಿರಬೇಕು ಸ್ವಲ್ಪ. ಆ ರೀತಿಯಾಗಿ ಕಲಿಸ್ಕೊಂಡ್ರೆ ಪರ್ಫೆಕ್ಟಾಗಿರುತ್ತೆ. ಈ ಕಡೆ ನಾನೇ ಮಾಡ್ತೀನಿ, ನೀನು ಬರೀ ಮಿಕ್ಸ್ ಮಾಡಿಕೊಡು ಅಂತ ಅಂದ್ಲು. ಅದಕ್ಕೆ ಅದನ್ನು ಕಲಸಿಟ್ಕೊಟ್ಟೆ. ಈ ಕಡೆ ಎಣ್ಣೆ ಬಿಸಿಗಿಡ್ತಾ ಇದ್ದಾಳೆ. ಎಣ್ಣೆನೂ ಕೂಡ ಬಿಸಿ ಆಗ್ತಿತ್ತು. ನಾನು ಮುಂಚೆನೇ ಹೇಳ್ದೆ ಅದನ್ನು ಉಂಡೆ ಕಟ್ಬಿಟ್ಟು ಸೈಡಲ್ಲಿಟ್ಟು ಎಣ್ಣೆ ಬಿಸಿ ಆದಮೇಲೆ ಹಾಕು ಅಂತ. ಅವಳು ಇಲ್ಲ ನಾನು ಹಂಗೇ ಬೋಂಡ ಬಿಡ್ತಾರಲ್ಲ ಅದೇ ಥರ ಬಿಡ್ತೀನಿ, ಚೆನ್ನಾಗಿ ಬರುತ್ತೆ ನೋಡು ಅಂತ ಟ್ರೈ ಮಾಡಿದ್ಲು. ಅದೇ ರೀತಿಯಾಗಿ ಫಸ್ಟ್ನೇದು ಅದೇ ರೀತಿಯಾಗಿ ಬಿಟ್ಲು. ಹಾಕಿದಾಗ ಏನೋ ಚೆನ್ನಾಗೇ ಬಂತು, ಮೋಸ್ಟ್ಲಿ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡೆ. ನೋಡಿ, ನೀವೇ ನೋಡ್ತಾ ಇದ್ದೀರಿ, ಸೇಮ್ ಡ್ರೈ ಗೋಬಿ ಥರನೇ ಬರುತ್ತೆ ಅಂತ ನಾನು ಅಂದ್ಕೊಂಡೆ. ಆಮೇಲೆ ಅದು ಬೇಯ್ತಾ ಫುಲ್ಲು ಕಲಸೋಗ್ಬಿಡ್ತು ಎಣ್ಣೆ ಒಳಗಡೆ. ಅದು ಕ್ಯಾಬೇಜ್ ಎಲ್ಲ ಫುಲ್ ಮಿಕ್ಸ್ ಆಗೋಗ್ಬಿಡ್ತು, ಚೆನ್ನಾಗೇ ಬರಲಿಲ್ಲ. ಅದನ್ನೇ ತೋರಿಸ್ತೀನಿ ನೋಡಿ ಬೇಕಾದರೆ ನೀವೇನೇನೆ ಹೇಗಾಯಿತು ಅಂತ. ಬಿಡ್ತಾ ಚೆನ್ನಾಗೇ ಇತ್ತು. ನೋಡ್ತಾ ಇದ್ದೀರಲ್ಲ, ಅವಳು ಒಂದೊಂದೇ ಬೋಂಡ ಥರ ಬಿಡ್ತಾ ಇದ್ದಾಳಲ್ಲ, ಹಾಗೆ ಇವಾಗ ಈ ಥರ ಆಗೋಗ್ಬಿಡ್ತು. ಒಂದು ಸ್ವಲ್ಪನೂ ಚೆನ್ನಾಗಿ ಬರಲಿಲ್ಲ. ಅದನ್ನು ಸೈಡಲ್ಲಿ ಎತ್ತಿಟ್ಲು, ಯಾಕಂದರೆ ಅದನ್ನು ಗೋಬಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾವೇ ಅದನ್ನು ಹಂಗೆ ಡ್ರೈ ಗೋಬಿ ಥರ ತಿನ್ಕೊಂಡ್ವಿ. ಚೆನ್ನಾಗಿತ್ತು ಟೇಸ್ಟ್ ಎಲ್ಲ, ಬಟ್ ಶೇಪ್ ಬರಲಿಲ್ಲ ಅಷ್ಟೇನೆ. ಆಮೇಲೆ ಒಂದೊಂದೇ ಉಂಡೆ ಕಟ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡು ಎಣ್ಣೆಗೆ ಬಿಟ್ಲು. ಅದು ಮಾತ್ರ ಚೆನ್ನಾಗಿ ಬಂತು. ನಾನು ಮುಂಚೆನೇ ಹೇಳ್ದೆ ಬೇಡ, ಹಂಗೆ ಹಾಕ್ಬೇಡ ಅಂತ. ಅವಳು ನನ್ನ ಮಾತು ಕೇಳಲಿಲ್ಲ. ಆ ಥರ ಆಯಿತು. ಇವಾಗ ಹಾಕ್ತಿರೋವು ಚೆನ್ನಾಗಿ ಬರ್ತಿದ್ದಾವೆ, ಯಾಕಂದರೆ ಮುಂಚೆನೇ ಉಂಡೆ ಕಟ್ಕೊಂಡ್ಲಲ್ಲ, ಅದಕ್ಕೆ. ಪಾಪ ಅವಳು ಕೂಡ ಫಸ್ಟ್ ಟೈಮ್ ಅಲ್ವಾ ಮಾಡ್ತಿರೋದು, ಏನೋ ಒಂದೊಂದು ಸಲ ಈ ಥರ ಆಗುತ್ತೆ ಅಂದ್ಕೊಂಡು ತೋರಿಸ್ತಾ ಇದ್ದೀನಲ್ಲ, ಈ ಥರ ಆಗೋಗ್ಬಿಟ್ಟಿತ್ತು. ಸ್ನ್ಯಾಕ್ಸಿಗೆ ಚೆನ್ನಾಗಿತ್ತು. ಆವಾಗಲೇ ಟೀ ಇಟ್ಕೊಳ್ತಾ ಇದ್ವಿ, ಟೀ ಜೊತೆ ತಿನ್ನೋಕೆ ಚೆನ್ನಾಗಿತ್ತು. ಇನ್ನು ಮಿಕ್ತವನ್ನೆಲ್ಲ ಉಂಡೆ ಥರ ಮಾಡ್ಕೊಂಡು ಹಾಕ್ತಾ ಇದ್ದಾಳೆ. ಅದು ಸೇಮ್ ಡ್ರೈ ಗೋಬಿ ಥರನೇ ಚೆನ್ನಾಗಿ ಬಂತು. ಮಾಡಿಕೊಟ್ಲು ಮಾತ್ರ ಚೆನ್ನಾಗಿ. ಹಾಗೆ ಇದು ನಾನು ಎಲ್ಲ ರೀತಿಯ ಸಾಸ್ ಹಾಕಿಬಿಟ್ಟು ಮಾಡ್ತಾ ಇರೋದು ಈ ಮಂಚೂರಿಯನ್ನು. ಯಾವುದೇ ರೀತಿ ಸಾಸ್ ಹಾಕ್ದಲೇ ಮಾಡೋ ಗೋಬಿ ಮಂಚೂರಿ ಏನಾದರೂ ನಿಮಗೆ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ. ಆ ರೀತಿಯಾಗಿರೋ ಗೋಬಿನೂ ಕೂಡ ನಾನು ಮಾಡ್ತೀನಿ ಮನೆಯಲ್ಲೇ. ಹೇಗೆ ಸಾಸ್ ಉಪಯೋಗಿಸ್ದೆ ಗೋಬಿ ಮಾಡೋದು ಅನ್ನೋದನ್ನ ಆ ವಿಡಿಯೋನೂ ಕೂಡ ನಾನು ಮಾಡ್ತೀನಿ ಅಂತ ಹೇಳ್ತಾ ಇಲ್ಲೆಲ್ಲ ರೆಡಿ ಮಾಡಿಕೊಂಡ್ಲು. ರೆಡಿ ಮಾಡ್ಕೊಂಡಾದ್ಮೇಲೆ ಅದು ಬೆಂದಿದ್ವಲ್ಲ, ಅದನ್ನು ಕೂಡ ಸೈಡಲ್ಲಿ ಎತ್ತಿಟ್ಕೊಂಡು ಒಂದು ಸ್ವಲ್ಪ ಹೊತ್ತು ಟೀ ಕುಡ್ಬರೋಣ ಅಂತ ಹೋದ್ವಿ. ಟೀನೂ ಕುಡಿದ್ಬಿಟ್ಟು ಅದು ಹೇಗೋ ಒಂದು ಫಸ್ಟ್ನೇದು ಕೆಡಿಸಿದ್ಲಲ್ಲ, ಅದನ್ನು ತಿಂದಿದ್ವಿ. ಟೇಸ್ಟ್ ಚೆನ್ನಾಗಿತ್ತು, ಬಟ್ ಶೇಪ್ ಬಂದಿರಲಿಲ್ಲ ಅಂತ ಅಷ್ಟೇ. ಇವಾಗ ಗೋಬಿಗೆ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಒಂದು ಕಡಾಯಿಗೆ, ಅವಳೇನು ಮಾಡಲಿಲ್ಲ, ಮಾಡ್ತೀನಿ ಅಂದ್ಲು. ಆ ಡ್ರೈ ಗೋಬಿ ಮಾತ್ರ ಮಾಡಿಕೊಟ್ಲು ಅಷ್ಟೇ. ಆಮೇಲೆ ನೀನೇ ಮಾಡೋಕ್ಕ ಅಂತ ಅಂದ್ಲು. ಅದಕ್ಕೆ ನಾನೇ ಮಾಡ್ತಾಯಿದ್ದೀನಿ. ಫಸ್ಟ್ ಒಂದು ಕಡಾಯಿಗೆ ಎಣ್ಣೆ, ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರಬೇಕು, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ
ಅದು ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಬೇಕು. ಕ್ಯಾಪ್ಸಿಕಮ್ನ ದೊಡ್ಡದಾಗಿ ಹೆಚ್ಚಿಟ್ಕೊಂಡು ಅದನ್ನು ಆ್ಯಡ್ ಮಾಡಿಕೊಂಡು ಎಲ್ಲದನ್ನು ಕೂಡ ಹೈ ಫ್ಲೇಮ್ ಇಟ್ಕೊಂಡೆ ನೀವು ಫ್ರೈ ಮಾಡಬೇಕು. ಅದಾದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ, ಯಾಕಂದರೆ ಖಾರ ಇರಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಹಾಕ್ಕೊಂಡಿದ್ದಷ್ಟೇನೆ. ಹಾಗೆ ಅದಾದಮೇಲೆ ನೀಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಾದಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ವಿನೇಗರು, 2 ಟೇಬಲ್ ಸ್ಪೂನು ಚಿಲ್ಲಿ ಸಾಸು, ಹಾಗೆ 2 ಟೇಬಲ್ ಸ್ಪೂನು ಸೋಯಾ ಸಾಸು ಮತ್ತು ಒಂದು 3-4 ಟೇಬಲ್ ಸ್ಪೂನ್ ಆಗೋಷ್ಟು ಟೊಮೊಟೊ ಸಾಸ್ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಹೈ ಫ್ಲೇಮಲ್ಲಿ ಇಟ್ಕೊಂಡೆ ನೀವು ಫ್ರೈ ಮಾಡ್ಕೋಬೇಕು. ಆಮೇಲೆ ಕಾರ್ನ್ಫ್ಲೋರ್ಗೆ ಸ್ವಲ್ಪ ಫುಡ್ ಕಲರ್ ಹಾಕ್ಕೊಂಡು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಯಾವುದೇ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಂಡಿರೋ ಪೇಸ್ಟ್ನ ಇದಕ್ಕೆ ಹಾಕಬೇಕು, ಯಾಕಂದರೆ ಕೋಟಿಂಗ್ ಚೆನ್ನಾಗಿ ಕುತ್ಕೊಳ್ಳಿ ಅಂತ ಅಷ್ಟೇನೆ ಗೋಬಿ ಮೇಲೆ. ಅದನ್ನು ಕೂಡ ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೊಂಡಾದಮೇಲೆ ನಾವು ಮಾಡ್ಕೊಂಡಿರ್ತೀವಲ್ಲ ಡ್ರೈ ಗೋಬಿ, ಅದನ್ನು ಆ್ಯಡ್ ಮಾಡಿಕೊಂಡು ಇದನ್ನು ಹೈ ಫ್ಲೇಮಲ್ಲಿ ಆ ಮಸಾಲೆ ಎಲ್ಲ ನೀಟಾಗಿ ಗೋಬಿಗೆ ಅಂಟ್ಕೊಳೋ ರೀತಿಯಾಗಿ ಫ್ರೈ ಮಾಡಬೇಕು. ಇದೆಲ್ಲ ಹೈ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡಾದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮ್ಗೆ ಬೇಕಾದರೆ ಸ್ಪ್ರಿಂಗ್ ಆನಿಯನ್ ಇದ್ದರೆ ಅದನ್ನೇ ಹಾಕ್ಕೊಳ್ಳಿ. ನಮ್ಮ ಮನೇಲಿ ಇರಲಿಲ್ಲ, ಸೊ ಅದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀಟಾಗಿ ಹುರಿದು ಆದರೆ ಗೋಬಿ ರೆಡಿ ಆಗುತ್ತೆ. ಈಗ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಮೇಲ್ಗಡೆ ಸ್ವಲ್ಪ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಉದುರಿಸಿದ್ರೆ ರುಚಿಯಾದ ಗೋಬಿ ಮಂಚೂರಿ ಅಂದರೆ ಕ್ಯಾಬೇಜ್ ಮಂಚೂರಿಯನ್ ರೆಡಿ ಆಗುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಇವತ್ತಿನ ಸಂಡೇ ಸ್ಪೆಷಲ್ ಸ್ನ್ಯಾಕ್ಸ್ ಇದೇನೇ. ಸೊ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಇನ್ನು ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.